ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು. ಅನೇಕರಿಗೆ ಮಂಡಿ ನೋವು, ಇಂದಿಸ್ ಜನ್ರೇಷನಲ್ಲಿ ಮಂಡಿ ನೋವು ಅಂತಂದಾಗ ಸುಮಾರು ಒಂದು 60 ಮೇಲೆ ಬಾಡಿಲಿ ಫ್ಲೂಯಿಡ್ ಕಮ್ಮಿ ಆಗಿರುತ್ತೆ. ಅಂದರೆ ದೇಹದ ಪ್ರತಿ ಜೋಡಲ್ಲೂ ಸೈನಲ್ ಫ್ಲೂಯಿಡ್ ಅಥವಾ ಮೆನಸ್ಕಸ್ ಅಂತ ಕರೀತಾರೆ. ಅದು ಕಡಿಮೆ ಆದಾಗ ಮಂಡಿಗಳಲ್ಲಿ ಜೋಡುಗಳಲ್ಲಿ ನೋವು ಬರುತ್ತೆ. ಅದರಲ್ಲಿ ಎಸ್ಪೆಷಲಿ ಮಂಡಿ ನೋವು ಅಂತಕ್ಕಂಥದ್ದು ಆ ರೀತಿ 60-70 ಮೇಲೆ ಕಾಣಿಸ್ಕೊಳ್ಳೋದು. ಇಂದಿಸ್ ಜನ್ರೇಷನಲ್ಲಿ 30, 35, 20, 25ರಲ್ಲಿ ಮಂಡಿ ನೋವು ಕಾಣಿಸ್ಕೊಳ್ತಾ ಇದೆ. ಯಾಕೆ ಅಂದ ಮೂಲತಃ ಕಾರಣ ನಾವು ಕಾಲುಗಳ ಬಳಕೆ ಅನ್ನೋದನ್ನು ತುಂಬ ಕಡಿಮೆ ಮಾಡ್ತಾಯಿದ್ವಿ. ವಾಕಿಂಗ್ ಲೆಸ್ ಆಗಿರೋದ್ರಿಂದ. ಅಂದರೆ ನೋಡಿ, ಉದಾಹರಣೆಗೆ ಯಾವುದೇ ಕೀಲುಗಳು ಸರಾಗವಾಗಿ ತಿರುಗಬೇಕು ಅಂತಂದಾಗ ಅದರ ಬಳಕೆ ಇರಬೇಕು. ಒಂದು ಕಿಟಕಿನೋ ಒಂದು ಬಾಗಿಲನೋ ನಾವು ದೀರ್ಘಾವಧಿ ಕಾಲ, ಅಂದರೆ ಒಂದು 3 ತಿಂಗಳು 6 ತಿಂಗಳು ಅದನ್ನು ತೆಗೆಯೋದು ಮಾಡೋದು ಬಿಟ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಟೈಟ್ನೆಸ್ ಬರುತ್ತೆ, ಸ್ಟಿಫ್ನೆಸ್ ಬರುತ್ತೆ, ಗಟ್ಟಿಯಾಗ್ಬಿಡುತ್ತೆ. ಸೊ ನೀವು ಆ ಬಾಕಲನ್ನ ತೆಗೆದಾಗ ಸೌಂಡ್ ಕೂಡ ಬರ್ಬೋದು, ಕರ ಕರ ಕಟ ಕಟ ಅಂತ. ಸೊ ಆ ಇಂಚಸ್ಗೆ, ಆ ಬಾಗಿಲ ಆ ಸಂದುಗಳಿಗೆ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಆದಲ್ಲಿ ಫ್ರೀಯಾಗಿ ಅದು ವರ್ಕ್ ಆಗೋದನ್ನು ನೋಡ್ಬೋದು. ಮೊಟ್ಟಮೊದಲನೇದಾಗಿ ನಮಗೆ ಯಾವುದೇ ಕೀಲುಗಳಲ್ಲಿ ಜೋಡುಗಳಲ್ಲಿ ನೋವು ಬರ್ತಿದೆ ಅಂದಾಗ ನಾವು ಅದರ ಬಳಕೆ ಮತ್ತು ಬಾಳಿಕೆ ಬಗ್ಗೆ ಅರಿವರಿಸ್ಬೇಕು, ಅಂದರೆ ಗಮನ ಹರಿಸ್ಬೇಕು. ಸ್ವಲ್ಪ ಓಡಾಡೋದು, ಚೆನ್ನಾಗಿ ನೆಲದ ಮೇಲೆ ಕೂತ್ಕೊಳ್ಳೋದು, ಚಕ್ಕಬಕ್ಲ ಹಾಕ್ಕೊಳ್ಳೋದು, ಅಥವಾ ನಿಯರ್ ಬೈ ಎಲ್ಲ ಯೋಗ ಸೆಂಟರ್ಗೆ ಸೇರ್ಕೊಂಡಿದ್ದಾರೆ, ಅಲ್ಲಿ ಪದ್ಮಾಸನ, ವೀರಾಸನ, ಈ ರೀತಿಯಾದ ಆಸನಗಳನ್ನೆಲ್ಲ ಕಲಿಸ್ತಾರೆ. ಸೊ ಆ ಥರದ ನಿಯಮಿತವಾಗಿ ಸಂಪೂರ್ಣವಾಗಿ, ಅಂದರೆ ಹಿಪ್ಪು ಜಾಯಿಂಟಿಂದ ಕಣಕಾಲು ಮೊಣಕಾಲುವರೆಗೆ ಅದನ್ನು ಬಳಕೆ ಮಾಡೋದು ಯೋಗಾಸನದಿಂದ ಸಾಧ್ಯ, ಯೋಗಾಭ್ಯಾಸದಿಂದ ಸಾಧ್ಯ. ಅಲ್ಲಿ ಪದ್ಮಾಸನ ಹಾಕೋದು, ವೀರಾಸನ ಹಾಕೋದು, ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು, ಈ ರೀತಿ ನಿಯಮಿತವಾಗಿ ಆ ಅಭ್ಯಾಸವನ್ನು ಕೊಡ್ತಾ ಹೋದಾಗ ದೇಹದ ಜೋಡುಗಳು ಎಲ್ಲ ನೋವು ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲಿ ಎಸ್ಪೆಷಲಿ ಲೆಗ್ ರಿಲೇಟೆಡ್, ಹಿಪ್ಪು ಜಾಯಿಂಟಿಂದ ಕಣಕಾಲು ಮೊಣಕಾಲು. ಈ ವಿಡಿಯೋದಲ್ಲಿ ಈಗಾಗಲೇ ನಮಗೆ ಮೊಣಕಾಲು ನೋವು ಬರ್ತಿದೆ. ಆ ಮೊಣಕಾಲು ನೋವಿದ್ರೆ ಕೆಲವರು ವಾಕಿಂಗ್ ಮಾಡಲ್ಲ, ನಡೆಯೋದು ಅಂದರೆ ಮೊದಲೇ ಕಾಲು ನೋವಿದೆ ನಡೆಯೋದಿಲ್ಲ ಅಂತೇಳಿ. ಸೊ ಕಲರ್ ಥೆರಪಿ ಮತ್ತು ಅಕ್ಯುಪ್ರೆಷರ್ನ ಮುಖಾಂತರ ಹೇಗೆ ನಾವು ಮೊಣಕಾಲಿನ ನೋವನ್ನು ಕಡಿಮೆ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಂಡಿ ನೋವು ಬರ್ತಿದೆ ಅಂದಾಗ ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾರ್ಟ್ನ ಮುಖಾಂತರ ಮೇಲೆ ಚಾರ್ಟ್ ಕಾಣಿಸ್ತಿದೆ ನೋಡಿ. ಇದು ದೇಹದ ಮುಂಭಾಗ, ಇದು ದೇಹದ ಹಿಂಭಾಗವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅದರಲ್ಲಿ ಕಾಲುಗಳು ಅಂತ ಬಂದಾಗ ನೋಡಿ, ಇದೆರಡು ಕಾಲುಗಳು, ಇದೆರಡು ಕೈಗಳು, ಆ ಚಾರ್ಟ್ನ ನೋಡಿ. ಸೊ ಮಂಡಿ ಅಂತ ಬಂದಾಗ ಈ ಹಿಂಭಾಗದಲ್ಲಿ ಮಂಡಿಯ ರೆಪ್ರೆಸೆಂಟ್ ಬರುತ್ತೆ. ಸೊ ಇದು ಮೊದಲನೇ ಜಾಯಿಂಟ್ ಬಂದು ಆ್ಯಂಕಲ್ಲು, 2ನೇ ಜಾಯಿಂಟ್ ಬಂದು ಮಂಡಿ, 3ನೇ ಜಾಯಿಂಟ್ ಬಂದು ಹಿಪ್ಪು ಜಾಯಿಂಟ್. ಸೊ ಇಲ್ಲಿ ಮಂಡಿ ಅಂತ ಬಂದಾಗ ಎಡಗಾಲು ಬಲಗಾಲು. ಸಿ ಇವನ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟು, ನಿಮಗೆ ಎಡಗಾಲು ಮಂಡಿ ನೋವಿದ್ರೆ ಉಂಗುರದ ಬೆರಳಿಗೆ, ಎಡಗಾಲಲ್ಲಿ ಮಂಡಿ ನೋವಿದ್ರೆ ಮಧ್ಯದ ಬೆರಳು ಸೆಕೆಂಡ್ ಜಾಯಿಂಟಿಗೆ, ಈ ಜಾಯಿಂಟಿಗೆ ಕಲರ್ ಹಾಕೋದು. ಅಥವಾ ನಿಮಗೆ ಬಲಗಾಲಲ್ಲಿ ಬಲಮಂಡಿ ನೋವಿದ್ರೆ ಇಲ್ಲಿ ಉಂಗುರದ ಬೆರಳು ಈ ಜಾಯಿಂಟಿಗೆ ಕಲರನ್ನು ಹಾಕೋದು. ಮೊಟ್ಟ ಮೊದಲದಾಗಿ ನಾವು ಎದ್ದು ನಿಂತು ನಡೀತಾ ಇದ್ದೀವಿ ಅಂದಾಗ ಮಂಡಿ ಮೇಲೆ ಒತ್ತುವಿಕೆ ಥರ ಇರುತ್ತೆ. ಆ ರೀತಿ ಒತ್ತುವಿಕೆ ಇದ್ದಾಗ ಅಲ್ಲಿ ಸ್ಪೇಸ್ ಇಲ್ಲ, ಯಾವುದೇ ಜೋಡು ಅಂದಾಗ ಒಂದು ಸ್ವಲ್ಪ ಸ್ಪೇಸ್ ಇರಬೇಕು, ಈ ರೀತಿ ಮೊಮೆಂಟಮ್ ಆಗೋದಕ್ಕೆ, ಮಡಿಕೆ ಆಗೋದಕ್ಕೆ. ಆ ಸ್ಪೇಸನ್ನು ಕೊಡ್ತಕ್ಕಂಥದ್ದು ಪರ್ಪಲ್ ಕಲರ್. ಈ ಪರ್ಪಲ್ ಕಲರ್ ಇದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದು ನೀವು ಈ ರೀತಿ ನೋಡಿ, ಆ ಜಾಯಿಂಟಿಗೆ ಮಧ್ಯದಲ್ಲಿ ಪ್ಲಸ್ ರೀತಿ ಈ ರೀತಿ ಪ್ಲಸ್ ಥರ 2 ಮಂಡಿಗೆ ಹಾಕೋದು. ಪರ್ಪಲ್ ಕಲರ್ ಹಾಕಿದಾಗ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಮಧ್ಯದಲ್ಲಿ ಸ್ಪೇಸ್ ಕ್ರಿಯೇಟ್ ಆದಾಗ ಅದರ ಮೊಮೆಂಟಮ್ಮು ಸರಿಪಡಿಸ್ಕೊಳ್ಳಿಕ್ಕೆ ಅದು ಸಹಕಾರಿಯಾಗುತ್ತೆ. ಅಲ್ಲಿ ಸರ್ಕ್ಯುಲೇಷನ್ ಇರಬೇಕು. ಸರ್ಕ್ಯುಲೇಷನ್ ಸರಿ ಇಲ್ಲದ ಇದ್ದಾಗಲೂ ಕೂಡ ಅದು ಫೋಲ್ಡ್ ಆಗಲ್ಲ, ಮಡಿಕೆ ಆಗಲ್ಲ, ಟ್ವಿಸ್ಟ್ ಆಗಲ್ಲ. ಆ ಸರ್ಕ್ಯುಲೇಷನನ್ನು ನಾವು ತೆಗೆದುಕೊಬರಬೇಕು ಆ ಮಂಡಿ ಕೀಲುಗಳಲ್ಲಿ ಅಂದಾಗ ನಾವು ಫೈರ್ ಏನು ಮಾಡುತ್ತೆ, ಸರ್ಕ್ಯುಲೇಷನನ್ನು ಮೂವ್ ಮಾಡೋಕ್ಕೆ, ಇಂಪ್ರೂವ್ ಮಾಡೋಕ್ಕೆ ಇದು ಆಕಾಶ ನೀಲಿ ಬಣ್ಣ, ಸ್ಕೈ ಬ್ಲೂ ಕಲರ್, ಈ ಸ್ಕೈ ಬ್ಲೂ ಕಲರ್ನ ಇದೇ ರೀತಿ ಇಲ್ಲಿ ಪ್ಲಸ್ ಥರ ಆಗ್ತಾ ಹೋಗೋದು. ಈ ರೀತಿ ಆಗ್ತಾ ಹೋದಂಗೆ ನಿಮಗೆ ಅಲ್ಲಿ ಫೈರ್ ಕ್ರಿಯೇಟ್ ಆಗುತ್ತೆ. ಫೈರಿಂದ ಸರ್ಕ್ಯುಲೇಷನ್ ಕ್ರಿಯೇಟ್ ಆಗುತ್ತೆ. ಅದೇ ನಿಮ್ಮ ಮಂಡಿಯಲ್ಲಿ ಕಟಕಟ ಅಂತ ನೋವು ಬರ್ತಿದೆ, ಅಂದರೆ ಕಟಕಟ ಅಂತ ಶಬ್ದ ಬರ್ತಿದೆ, ಆ ಮಡಿಕೆ ಮಾಡ್ದಂಗೆಲ್ಲ ಅಂತಂದಾಗ ನೀವು ಅಲ್ಲಿ ಫ್ಲೂಯಿಡ್ ಕಮ್ಮಿ ಆಗಿರುತ್ತೆ. ಆ ತೇವಾಂಶವನ್ನು ರೀಕ್ರಿಯೇಟ್ ಮಾಡಲಿಕ್ಕೆ ಗ್ರೀನ್ ಕಲರನ್ನು ಯೂಸ್ ಮಾಡೋದು. ಸೇಮ್ ಇದೇ ರೀತಿ ಗ್ರೀನ್ ಕಲರ್ನ ಸಹಾಯದಿಂದ ಪ್ಲಸ್ ಥರ ಆಗ್ತಾ ಹೋಗೋದು. ಈ ರೀತಿ ಒಂದಿನ ನೀವು ಪರ್ಪಲ್ ಕಲರ್ ಹಾಕೋದು, ಒಂದಿನ ಸ್ಕೈ ಬ್ಲೂ ಕಲರ್ ಹಾಕೋದು, ಒಂದು ದಿನ ಈ ಡಾರ್ಕ್ ಗ್ರೀನ್ ಕಲರನ್ನು ಹಾಕೋದು. ಡೇ ಟೈಮಲ್ಲಿ ಹಾಕೋದು. ಈ ಥರ ಪ್ಲಸ್ ಥರ ಕಲರ್ ಹಾಕಿಬಿಟ್ಟು ಒಂದು 3-4 ತಾಸು ಡೇ ಟೈಮಲ್ಲಿ ಉಳಿಸ್ಕೊಂಡು ತದಾದ ನಂತರ ಸಂಪೂರ್ಣವಾಗಿ ಅಳಿಸೋದು. ಅಕ್ಯುಪ್ರೆಷರ್ ಅದ್ಭುತವಾಗಿ ವರ್ಕ್ ಆಗುತ್ತೆ. 2 ಕಾಲಲ್ಲಿ ಮೇಲೆ ಚಾರ್ಟಲ್ಲಿ ಕಾಣಿಸ್ತಾ ಇರೋ ಥರ K3 ಅಕ್ಯುಪ್ರೆಷರ್ ಪಾಯಿಂಟನ್ನು 2 ಕಾಲಲ್ಲಿ 20 ಬಾರಿ ಒತ್ತೋದು. ಇವತ್ತು ಒತ್ತಿದ್ರೆ
ಒಂದು 3 ದಿನ ಬಿಟ್ಟು ಮತ್ತೆ 2 ಕಾಲಲ್ಲಿ K3 ಅಕ್ಯುಪ್ರೆಷರ್ ಪಾಯಿಂಟನ್ನು ಒತ್ತೋದು. ಇದು ಹಿಪ್ಪು ಜಾಯಿಂಟಿಂದ ಕಣಕಾಲು ಮೊಣಕಾಲವರೆಗೆ ನೋವಿದ್ರೆ ಸರಿಪಡಿಸುವಲ್ಲಿ. ಸೊ ವಾರದಲ್ಲಿ 2 ಬಾರಿ K3 ಅಕ್ಯುಪ್ರೆಷರ್ ಪಾಯಿಂಟನ್ನು ಪ್ರೆಸ್ ಮಾಡೋದು, ಈ ರೀತಿ ಕಲ್ಲರ್ಸನ್ನು ಹಾಕೋದು. ಹಾಗೆ ದೇವೇಂದ್ರ ವೋರಾ ಚಾರ್ಟ್ನ ಪ್ರಕಾರ ಹಿಪ್ಪು ಜಾಯಿಂಟ್ ಪೇಯ್ನು, ನೀ ಪೇಯ್ನ್ ಅಂತ ಬಂದಾಗ ನೋಡಿ, ಈ ಕಿರುಬೆರಳಿಂದ ಹಿಂಗೆ ಜಾರಿಸ್ತಾ ಬಂದಾಗ ಇಲ್ಲಿ ಗುಳಿ ಥರ ಬರುತ್ತೆ. ಈ ಗುಳಿಯಲ್ಲಿ ನೀವು ಪಾಯಿಂಟ್ ನಂಬರ್ 17 ಅಂತಿದೆ, ಇಲ್ಲಿ ಈ ರೀತಿ ಒತ್ತೋದು. ಹಿಪ್ಪು ಜಾಯಿಂಟ್ ಪೇಯ್ನ್ ಆಗ್ಬೋದು, ನೀ ಪೇಯ್ನ್ ಆಗ್ಬೋದು, ಇದು ಅದ್ಭುತವಾಗಿ ವರ್ಕ್ ಆಗುತ್ತೆ. ಈ ಕೈಯಲ್ಲಿ 20 ಸಲ ನೋಡಿ, ಇಲ್ಲಿ ಗುಳಿ ಥರ ಇದೆ, ಈ ಕೈಯಲ್ಲಿ 20 ಸಲ ಈ ರೀತಿ ಗುಳಿ ಜಾಗದಲ್ಲಿ ಪ್ರೆಷರ್ ಕೊಡೋದು. ಇದನ್ನು ಕೂಡ ವಾರದಲ್ಲಿ 1-2-3 ಸಲ ಪ್ರೆಷರ್ ಕೊಡೋದು. ಕೈಯಲ್ಲಿ ಇರೋದು ವಾರದಲ್ಲಿ 2-3 ಸಲ ಪ್ರೆಷರ್ ಕೊಟ್ಟರೆ ನಡೆಯುತ್ತೆ. ಬಟ್ ಕಾಲಲ್ಲಿ K3 ಪಾಯಿಂಟ್ ಹೇಳಿದ್ನಲ್ಲ, ಅದು ವಾರದಲ್ಲಿ 2 ಬಾರಿ ಪ್ರೆಸ್ ಮಾಡೋದು. ಭಾಳ ಮುಖ್ಯವಾಗಿ ನಿಮ್ಮ ಎಲ್ಲ ದೇಹದ ಜೋಡುಗಳು, ಅದರಲ್ಲಿ ಹಿಪ್ಪು ಜಾಯಿಂಟಿಂದ ಕಣಕಾಲು ಮೊಣಕಾಲವರೆಗೆ ಫ್ರೀಯಾಗಿ ಮೂಮೆಂಟ್ ಆಗಬೇಕಾದ್ರೆ ನೀವು ಬೆಸ್ಟ್ ವೇ ಅಂದರೆ ಯೋಗಕ್ಕೆ ಸೇರಿಕೊಳ್ಳೋದು. ಯೋಗದ ಅಭ್ಯಾಸದಲ್ಲಿ ಹಲವು ಆಸನಗಳು ಬರ್ತವೆ. ನಿಂತು ಮಾಡ್ತಕ್ಕಂಥ ಆಸನ, ಕಾಲುಗಳ ಮಡಿಕೆ ಮಾಡೋದು, ಚಕ್ಕಬಕ್ಲ ಹಾಕೋದು, ಪದ್ಮಾಸನ ಹಾಕೋದು, ವೀರಾಸನ ಹಾಕೋದು, ಈ ರೀತಿಯಾದ ಆಸನಗಳನ್ನು ಕಲಿತು ಅದನ್ನು ಜೀವಿತ ಕೊನೆಯವರೆಗೂ, ಅಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೆಲ ಮೇಲೆ ಕುತ್ಕೋಬೇಕು. ಸುಮಾರು ಜನ ನೆಲ ಮೇಲೆ ಕುತ್ಕೊಳ್ಳಲ್ಲ. ಆ ಕಾಲುಗಳನ್ನ ಹಿಂಗೆ ಇಳಿಬಿಟ್ಕೊಂಡು ಕುತ್ಕೊಂಡಾಗ ಕಾಲು ಕಡೆ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ಮೊಣಕಾಲು ನೋವು ಬರುತ್ತೆ. ಸೊ ಕೆಲವ್ರದ್ದು ರಿಕ್ವೈರ್ಮೆಂಟ್ ಹಂಗೆ ಇರ್ತದೆ, ಅಂದರೆ ಕೆಲವ್ರದ್ದು ಕೆಲಸನೇ ಹಾಗೆ ಇರ್ತದೆ, ಬೆಳಗಿಂದ ಸಂಜೆವರೆಗೂ ಕೂತಿರ್ಬೇಕು. ಆ ರೀತಿ ಕುಳಿತು ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ತಾಯಿದ್ರೆ ನೋಡ್ತಾ ಇರಿ, ಒಂದು ಅರ್ಧ ತಾಸು 3/4 ತಾಸಿಗೆ ಒಮ್ಮೆ ಜಾಗ ಬಿಟ್ಟು ಎದ್ದೊಳೋದು, ಓಡಾಡೋದು, ಅಥವಾ ಚೇರ್ ಮೇಲೆ ಕೂತಿರಿ ನೆಲದ ಮೇಲೆ ಕೂತ್ಕೊಳ್ಳೋದು, ಈ ರೀತಿ ಕಾಲು ಮಡಚೋದು, ಚಕ್ಕಬಕ್ಲ ಹಾಕ್ಕೊಳ್ಳೋದು, ಈ ರೀತಿ ಪದೇ ಪದೇ ನೀವು ಮಾಡ್ತಾ ಬಂದಂಗೆಲ್ಲ ಆ ಕಾಲುಗಳ ಸ್ಥಿತಿಪಕ್ವತೆ ಅನ್ನೋದನ್ನು ನೀವು ಕೊನೆಯ ಜೀವಿತಾವಧಿವರೆಗೂ ಕಾಯ್ದಿರಿಸ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಅಲ್ಲಿ ಯಾವುದು ಸಮಸ್ಯೆ ಬರದಿರಂತೆ ಪ್ರೊಟೆಕ್ಟನ್ನು ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಓಡಾಡೋದು, ಬಗ್ಗದು, ಎದ್ದೋದು, ಕುತ್ಕೊಳ್ಳೋದು, ಚಕ್ಕಬಕ್ಲ ಹಾಕ್ಕೊಳ್ಳೋದು, ಇನ್ನೂ ಚೆನ್ನಾಗಿ ಬಂದರೆ ಯೋಗ ಸೆಂಟ್ರಿಗೆ ಸೇರಿಕೊಂಡು ಆಸನಗಳನ್ನು ಕಲಿತಕ್ಕಂಥದ್ದು, ರೆಗ್ ರಿಲೇಟೆಡ್ ಆಸನಸೇ ಬರುತ್ತೆ. ಆ ರೀತಿಯಾದ ಆಸನಗಳನ್ನು ಮಾಡೋದು. ಸೊ ಅದರೊಂದಿಗೆ ಕಲ್ಲರನ್ನು ಯೂಸ್ ಮಾಡೋದು, ಅಕ್ಯುಪ್ರೆಷರ್ ಮಾಡೋದು, ಈ ರೀತಿ ಮಾಡ್ತಾ ಬಂದಾಗ ಕೆಲವು ದಿನಗಳಲ್ಲೇ ನೀವು ಮಂಡಿ ನೋವಿಂದ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೋಬೋದು. ಸೊ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.